ಸ್ನೇಹಿತರೆ, ತುಂಬ ಅರ್ಜೆಂಟಲ್ಲಿದ್ದೀನಿ. ಸುಹಾನಗೆ ಸಂಬಂಧಪಟ್ಟಿದ್ದು ಒಂದು ವಿಡಿಯೋ ಬೆಳಗ್ಗೆ ಹಾಕಿದ್ದೀನಿ. ಅದಕ್ಕೆ ಪಾಸಿಟಿವ್ ಮತ್ತು ಮಿಶ್ರ ಎರಡು ಪ್ರತಿಕ್ರಿಯೆಗಳು ಬರ್ತಾ ಇದೆ, ಪಾಸಿಟಿವ್ ನೆಗೆಟಿವ್ ಎರಡೂ ನಾನು ಒಪ್ಕೋತೀನಿ. ನಾನು ಹೇಳೋದು ಸರಿನಾ ತಪ್ಪಾ ಅನ್ನೋದು ನಿಮ್ಮ ಆತ್ಮವಿಮರ್ಶೆಗೆ ಬಿಟ್ಟಂಥ ವಿಚಾರ. ಈಗ ನಾನು ಆ ಡಿಬೇಟಲ್ಲಿ ಬಿಟ್ಟಂಥ ಒಂದು ವಿಚಾರನ ಪ್ರಸ್ತಾಪ ಮಾಡ್ತೀನಿ. ಅದೇನು ಅಂತ ಹೇಳಿದ್ರೆ, ಸುಹಾನ ಹಾಡಕ್ಕೆ ಬರೋಕ್ಕಿಂತ ಮುಂಚೆ ಜಿ ಟಿ ವಿಯಲ್ಲಿ ಜಡ್ಜ್ಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರು ಅಲ್ವಾ. ತುಂಬ ಅದ್ಭುತವಾಗಿ ಹಾಡ್ತಾ ಇದ್ದಾಳೆ ಅನಿಸಿದ್ದೇ ಜಡ್ಜ್ಗಳು ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದು ಆ ಪಟ್ಟಿನ ತೆಗೆದ್ಬಿಟ್ಟು ಹಿಂಗೆ ನೋಡ್ತಾರೆ. ನೋಡಿದ ಕೂಡ ಅವ್ರು ಏನು ಹೇಳ್ತಾರೆ, ಶಾಕ್ ಆಗಿಬಿಡ್ತಾರೆ. ನಾನು ಹೇಳ್ತಾ ಇರೋದು, ಆ ಶಾಕ್ ಯಾಕೆ ಆಗ್ತಿದ್ದೀರಿ? ಆ ಶಾಕ್ ಯಾಕೆ ಆಗಬೇಕಾಗಿತ್ತು? ಮೊದಲನೇದಾಗಿ ಇಷ್ಟೆಲ್ಲ ವಿವಾದ ಆಗೋದಕ್ಕೆ ಕಾರಣ ಜಡ್ಜ್ಗಳು ಅಂತ ನಾನು ಹೇಳ್ತೀನಿ. ಅವರು ಒಬ್ಳು ತುಂಬ ಚೆನ್ನಾಗಿ ಹಾಡಿದಾಳೆ ಅಂದ ಕೂಡಲೇ ಆ ಗ್ರೀನ್ ಸಿಗ್ನಲ್ ಏನಿದೆ ಅದನ್ನು ಹೊಡೆದು ತುಂಬ ಚೆನ್ನಾಗಿ ಹಾಡಿದ್ಯಮ್ಮ ಅಂತ ಸ್ವಲ್ಪ ಹೊಗಳಿ, ನೀನು ಮುಂದಿನ ಇದಕ್ಕೆ ಸೆಲೆಕ್ಟ್ ಆಗಿದ್ಯಾ, ನಿಂಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಸುಹಾನ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ ಮುಗ್ದೋಗಿರೋದು. ಅವಳೊಬ್ಬ ಮುಸ್ಲಿಂ ಸಿಂಗರ್ ಅಂತ ಗುರ್ಸಕ್ಕೆ ಹೋಗ್ತಾರೆ. ಫಸ್ಟು ಶ್ರೀಕಾರಣೆ ಅನ್ನೋ ಒಂದು ಹಾಡನ್ನು, ಇಂಥ ದೇವರ ಹಾಡನ್ನು ನೀನು ಹಾಡಿದ್ಯಾ, ಒಬ್ಬಳ ಮುಸ್ಲಿಮ್ ಆಗಿ ನೀನು ಹಾಡಿದ್ಯಾ ಅಂತ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವ್ರಿಗೆ ಬೇರೆದೆಲ್ಲ ಮಾತಾಡೋದಕ್ಕೆ. ಜಾತಿ ಇಲ್ಲ, ಧರ್ಮ ಇಲ್ಲ, ಭೇದ ಭಾವವಿಲ್ಲ ಅಂತ ತುಂಬ ದೊಡ್ಡಗಳ ಮಾತುಗಳನ್ನು ಹೇಳಿ ಸುಹಾನೊಳಗೆ ಒಬ್ಬಳು ಮುಸ್ಲಿಂ ಸಿಂಗರು ಅನ್ನೋ ಒಂದು ದೃಷ್ಟಿಕೋನದಿಂದ ನೋಡಿದವರು ಅವರು ಮೊದಲು ಅಲ್ವಾ. ಇದೊಂದು ಈ ತುಂಬ ವಿಚಾರವಂತರ ಬುದ್ಧಿವಂತಿಕೆಗಳಿದು. ಹಾಗಾಗಿ ಅವಳು ಏನು ಮಾಡ್ತಾಳೆ, ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತಾಳೆ, ಎಲ್ಲ 4 ಕ್ಲಾಪ್ಸ್ಗಳು ಬೀಳುತ್ತೆ. ಅಯ್ಯೋ, ಏನು ಇಡೀ ಪ್ರಪಂಚದಲ್ಲಿ ಏನೋ ಮಾಡೇ ಇಲ್ಲ, ನೀನು ದೊಡ್ಡ ಅಂಥ ಸಾಧನೆ ಮಾಡಿಬಿಟ್ಟಿದ್ಯಾ, ಅದು ಶ್ರೀನಿವಾಸನೇ ಹಾಡ್ಬಿಟ್ಟಿದ್ಯಾ ಅಂಥೇಳಿ ಅಲ್ಲಿ ಹಿಂದೂ ಹಾಡನ್ನು ನೀನೊಬ್ಬಳು ಮುಸ್ಲಿಮ್ ಆಗಿ ಹೇಳಿದ್ಯಾ, ಹಿಂದೂ ಹಾಡನ್ನು ನೀನೊಬ್ಬಳು ಮುಸ್ಲಿಮ್ ಆಗಿ ಹಾಡಿದ್ಯಾ ಅಂಥೇಳಿ ಪದೇ ಪದೇ ಅವಳು ಬೆನ್ನು ತಡ್ತಾ, ಅವಳು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿ ಸ್ವಲ್ಪ ಮಾತಾಡಿದಾಳೆ. ಅವಳು ಅಂಥದ್ದೇನೋ ಮಾತಾಡಿಲ್ಲ, ನೀವುಗಳೇನು ಅನ್ಕೋತಿದ್ರೆ ಆ ಥರ ಮಾತಾಡಿಲ್ಲ. ಕೆಲವೊಂದು ಕಟ್ಟುಪಾಡುಗಳಿಗೆ ಸಿಲುಕಿ ಎಷ್ಟೋ ಪ್ರತಿಭೆಗಳು, ಮುಸ್ಲಿಂ ಪ್ರತಿಭೆಗಳು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅದನ್ನೆಲ್ಲ ಮೀರಿ ಬನ್ನಿ, ನನ್ನನ್ನು ನೋಡಿ ಆದರೂ ಬನ್ನಿ ಅಂತ ಅವಳು ಹೇಳ್ತಾಳೆ ಅಷ್ಟೇ. ಅವಳು ಬೇರೆ ಮತ್ತೆ ಮತಾಂತರದ ಮಾತಾಡಿಲ್ಲ, ಮುಸ್ಲಿಂ ಧರ್ಮಕ್ಕಿಂತ ಹಿಂದೂ ಧರ್ಮ ಶ್ರೇಷ್ಠ ಅಂತ ಮಾತಾಡಿಲ್ಲ. ಹಾಗಾಗಿ ಅದನ್ನು ನೀವುಗಳು ಅಂದ್ಕೊಂಡಿದ್ದೀರ, ಅದೆಲ್ಲ ತಪ್ಪು. ಅದ್ರ ಅಂಥ ಏನು ಕೆಟ್ಟದ್ದೇನೋ ಮಾತಾಡಿಲ್ಲ. ಬಟ್ ನನಗೇನು ಅನ್ನಿಸ್ತು ಅಂದರೆ, ಆ ಕ್ಷಣದಲ್ಲಿ ಇವರಿದ್ದಾರಲ್ಲ, ಯಾರು ನಮ್ಮ ಜಡ್ಜಸ್ಗಳು ಸಡನ್ನಾಗಿ ಶಾಕ್ ಆಗಿ ಒಬ್ಬ ಮುಸ್ಲಿಂ ಸಿಂಗರು ಅನ್ನೋ ದೃಷ್ಟಿಕೋನದಲ್ಲಿ ನೋಡಿದ್ದಾರಲ್ಲ, ಅದೇ ತಪ್ಪು. ದಯವಿಟ್ಟು ಈ ಒಂದು ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಫೌಂಡೇಶನ್ ತುಂಬ ಗಟ್ಟಿ ಇರಬೇಕು. ಫೌಂಡೇಶನಲ್ಲಿ ಸಮಸ್ಯೆ ಇದ್ದರೆ ಇಡೀ ಕಟ್ಟಡಕ್ಕೆ ಸಮಸ್ಯೆ ಆಗುತ್ತೆ. ಆ ಫೌಂಡೇಶನ್ನೇ ಆ ಜಡ್ಜಸ್ಗಳು. ದಯವಿಟ್ಟು ಜಡ್ಜಸ್ಗಳೇ, ಒಬ್ಬಳ ಸಿಂಗರನ್ನು ಅಥವಾ ಯಾರೇ ಆಗಲಿ ಯಾವುದೇ ಒಂದು ಪ್ರತಿಭೆ ಅಂತ ಮಾತ್ರ ಗುರುತಿಸಿ, ಅವಳು ಮುಸ್ಲಿಮು, ಅವಳು ಹಿಂದೂ ಅಂತ ನೀವೇ ಸ್ವಲ್ಪ ಎಲ್ಲೋ ಒಂದು ಕಡೆ ಕಿಡಿ ಹಾಕ್ಬಿಡ್ತೀರಾ ಅಂತ ಅನಿಸುತ್ತೆ. ಬೇಸರ ಮಾಡ್ಕೊಳ್ಳೋ ವಿಚಾರ ಅಲ್ಲ. ನಮಸ್ಕಾರ.